ಡ್ರೈ ಜಾಮೂನ್ ರೆಡಿಯಾಗಿದೆ. ಪ್ಲೀಸ್ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಪ್ಲೀಸ್ ಎಲ್ಲೂ ಸ್ಕಿಪ್ ಮಾಡಬೇಡಿ. ಡ್ರೈ ಜಾಮೂನು ರೆಡಿಯಾಗಿದೆ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲೀಸ್ ಆದಷ್ಟು ಸಪೋರ್ಟ್ ಮಾಡಿ. ನೋಡಿ, ಒಳಗಡೆ ಎಲ್ಲ ಕ್ಲೀನಾಗಿ ಬೆಂದಿದೆ, ಸಿರಪ್ ಎಲ್ಲ ಕ್ಲೀನಾಗಿ ಎಳ್ಕೊಂಡಿದೆ. ಡ್ರೈ ಜಾಮೂನ್ ರೆಡಿ. ನಮಸ್ತೆ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇಟ್ಸ್ ಚಿನ್ನೀಸ್ ವರ್ಲ್ಡ್. ನಾನಿವತ್ತು ಡ್ರೈ ಗುಲಾಬ್ ಜಾಮೂನ್ ಮಾಡ್ತಿದ್ದೀನಿ. ನಾನು GRB ಗುಲಾಬ್ ಜಾಮೂನ್ ಪಾಕೆಟ್ಸ್ ತೊಗೊಂಡಿದ್ದೀನಿ. ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂದರೆ ಗುಲಾಬ್ ಜಾಮೂನ್ ಪಾಕೆಟು, ಮತ್ತು ಸಕ್ಕರೆ, ಏಲಕ್ಕಿ ಪೌಡರು, ಮತ್ತು ಹಾಲು. ಡ್ರೈ ಗುಲಾಬ್ ಜಾಮೂನ್ ಆಗಿರೋದ್ರಿಂದ ಒಣ ಕೊಬ್ಬರಿ ನಾನು 2 ಗಿಟಕ್ಕೆ ತೊಗೊಂಡಿದ್ದೀನಿ. ಈಗ ಇದನ್ನು ನಾನು ಪುಡಿ ಮಾಡಿಕೊಂಡು ಬರ್ತೀನಿ. ನಾನು ಕರೆಕ್ಟ್ ಮೆಜರ್ಮೆಂಟಲ್ಲಿ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಫಸ್ಟ್ ಮೊದಲಿಗೆ ನಾನು ಈ ಕೊಬ್ಬರಿನ ಪುಡಿ ಮಾಡಿಕೊಂಡು ಬರ್ತೀನಿ. ಮೆಜರ್ಮೆಂಟ್ಗೋಸ್ಕರ ಒಂದು ಬಕೆಟ್ ತಗೊಂಡಿದ್ದೀನಿ ನಾನು. ಕರೆಕ್ಟಾಗಿ ಇದರಲ್ಲಿ ಒಂದು ಬಟ್ಲು ಬರುತ್ತೆ. ಈಗ 2 ಪಾಕೆಟು ನಾನು ಒಡೆದು ಹಾಕ್ಕೋತೀನಿ. ನಾನು 2 ಕಪ್ ಇದೆ. ಇದೇ ಕಪ್ಪಲ್ಲೇ 2 ಕಪ್ಪು ಜಾಮೂನ್ ಪೌಡರ್ ಇದೆ. ಈಗ ಇದಕ್ಕೆ ಅರ್ಧ ಕಪ್ಪಷ್ಟು ಹಾಲು ಹಾಕ್ಕೊಂಡು ನಾವು ಕಲಿಸ್ಕೋಬೇಕು. 2 ಕಪ್ಪಷ್ಟಿದೆ. 2 ಕಪ್ಪಷ್ಟು ಹಾಕ್ಕೊಂಡು ಇದಕ್ಕೆ ಅರ್ಧ ಕಪ್ಪಷ್ಟು ನಾವು ಹಾಲನ್ನ ತಗೋಬೇಕು. ನೋಡಿ, 1/2 ಕಪ್ಪಷ್ಟು ತಗೊಂಡು ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕ್ಕೊಂಡು ಫಸ್ಟು ಇದನ್ನು ಕಲಿಸ್ಕೊಳ್ಳೋಣ. ಚೆನ್ನಾಗಿ ಇದರಲ್ಲಿ ಗಂಟಿಲ್ದಿರ ಕಲಿಸ್ಕೋಬೇಕು. ಆಮೇಲೆ ಸ್ವಲ್ಪನೇ ನಾವು ಹಾಲು ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಅಂತೀನಿ. ಒಂದು ಕಪ್ಪು ಜಾಮೂನ್ ಪೌಡರ್ಗೆ 1/4 ಕಪ್ಪಷ್ಟು ಹಾಲು ಅಷ್ಟೇ. ನಿಮಗೆ ಹಾಲು ಬೇಡ ಅಂದರೆ ನೀವು ನೀರು ಹಾಕಿ ಕಲಿಸ್ಕೋಬೋದು. ನಾನು ಹಾಲು ಹಾಕಿ ನೀವು ಜಾಸ್ತಿ ನಾದಕ್ಕೆ ಹೋಗಬೇಡಿ. ಸುಮ್ಮನೆ ಹಿಂಗೆ ಸ್ವಲ್ಪ ಕಲಿಸ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಹೊತ್ತು ಹಾಗೆ ಇಟ್ಬಿಡೋಣ. ಇದನ್ನು ಒಂದು 10-15 ನಿಮಿಷ ನೆನೆಯಕ್ಕೆ ಬಿಟ್ಟು ನಾವು ಅಷ್ಟೊತ್ತಿಗೆ ಸಿರಪ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಕಲಿಸ್ಕೋಬೇಕು. 2 ಕಪ್ ಹಿಟ್ಟಿಗೆ 1/2 ಕಪ್ಪು. ಇನ್ನು ಸ್ವಲ್ಪ ಬೇಕು ಅಂದರೆ ಇನ್ನೊಂದು ಸ್ಪೂನ್ ಎಕ್ಸ್ಟ್ರಾ ಹಾಕ್ಕೋಬೋದು. ನಾನೆಲ್ಲ ಕಲಸಿಟ್ಟಿದ್ದೀನಿ. ಈಗ ಇದನ್ನು ನೆನೆಯಕ್ಕೆ ಬಿಡೋಣ. ನಾನೊಂದು ಕ್ಲಾತ್ ಹಾಕಿ ನೆನೆಯೋಕ್ಕೆ ಬಿಡ್ತೀನಿ. ಈಗ ಸಿರಪ್ ಮಾಡ್ಕೊಳ್ಳೋಣ. ಅಷ್ಟೊತ್ತಿಗೆ ಯಾವ ಕಪ್ಪಲ್ಲಿ ಪೌಡರ್ ತಗೊಂಡಿರ್ತೀರೋ ಅದೇ ಕಪ್ಪಲ್ಲಿ 2 ಕಪ್ ಅಷ್ಟಾದರೂ ಹಾಕಿ, ಇನ್ನೂ ಸ್ವಲ್ಪ ಕಡಿಮೆ ಬೇಕಾದರೂ ಹಾಕ್ಕೊಳ್ಳಿ. ನಾನು 1.5 ಕಪ್ ಅಷ್ಟು ಹಾಕ್ತೀನಿ, ಸ್ವೀಟ್ ಜಾಸ್ತಿ ಬೇಡ ಅಂತ ಅಷ್ಟೇ. ನೋಡಿ, 1 ಕಪ್ಪು ಮತ್ತು ಅರ್ಧ ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ. ಇದು ನಾನು ಜಾಸ್ತಿ ಸಿರಪ್ ಮಾಡಲ್ಲ, ಡ್ರೈ ಜಾಮೂನ್ ಆಗಿರೋದ್ರಿಂದ ಅದು ಡಿಪ್ ಆಗೋಷ್ಟಿದ್ರೆ ಸಾಕು. ಸೊ ಅದಕ್ಕೋಸ್ಕರ ನಾನು 1.5 ಕಪ್ ಅಷ್ಟು ಹಾಕ್ಕೊಂಡಿದ್ದೀನಿ. ನಿಮ್ಗೆ ಇನ್ನೊಂದು ಸ್ವಲ್ಪ ಸ್ವೀಟ್ ಬೇಕು ಅಂದರೆ ನೀವು 2 ಕಪ್ ಅಷ್ಟು ಹಾಕ್ಕೊಳ್ಳಿ. ಈಗ ನಾನು ಇದಕ್ಕೆ 2 ಕಪ್ಪು ನೀರು ಹಾಕ್ತೀನಿ. ನೋಡಿ, ನಾನು 1.5 ಕಪ್ ಅಷ್ಟು ಶುಗರ್ ಹಾಕಿದ್ದೀನಿ. 2 ಕಪ್ ಅಷ್ಟು ನಾನು ನೀರು ಹಾಕ್ತಾಯಿದ್ದೀನಿ. ಎರಡು ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ. ನಾನು ಸಿರಪ್ ಜಾಸ್ತಿ ಮಾಡ್ಕೊಳ್ಳಲ್ಲ, ಸೊ ಅದಕ್ಕೋಸ್ಕರ ನಿಮ್ಗೆ ಇನ್ನೊಂದು ಸ್ವಲ್ಪ ಮೆಲ್ಟ್ ಆಗಲಿ, ಚೆನ್ನಾಗಿ ಕರಗಬೇಕು. ಇದಕ್ಕೆ ಒಂದು ಚಿಟಿಕೆ ಅಷ್ಟು ಉಪ್ಪು ಹಾಕೋಣ. ಯಾವುದೇ ನಾವು ಸ್ವೀಟ್ ಅಡುಗೆ ಮಾಡಿದಾಗ ಈ ಥರ ಒಂದು ಸ್ವಲ್ಪ ಉಪ್ಪು ಹಾಕಿದ್ರೆ ಅದು ಬ್ಯಾಲೆನ್ಸ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಒಂದು ಸ್ವಲ್ಪ ಜಾಸ್ತಿ ಬೇಡ, ಸ್ವಲ್ಪ ಹಾಕೋಣ. ಕೊಬ್ಬರಿ ಪುಡಿ ಹೊರಗಡೆನೂ
ಸಿಗುತ್ತೆ, ನಾನು ಮನೆಯಲ್ಲೇ ಮಾಡ್ಕೊಂಡಿದ್ದೀನಿ. ಇದು ಒಣಕೊಬ್ಬರಿಲಿ ಮಾಡ್ಕೊಂಡಿದ್ದೀನಿ ನೋಡಿ. ಈಗ ಇದನ್ನು ಒಂದು ಪ್ಲೇಟ್ಗೆ ಹಾಕ್ಕೊಂಡು ಇಟ್ಕೊಳ್ತೀನಿ ನಾನು. ನೀರು ಕುದೀತಾ ಇದೆ. ಇದು ಒಂದು ಸುಮ್ಮನೆ ಈ ಥರ ಎಳೆ ಪಾಕ ಬಂದರೆ ಸಾಕು, ಇನ್ನೂ ಬಂದಿಲ್ಲ, ಬರಬೇಕು. ಇದಕ್ಕೆ ನಾನೀಗ ಸ್ವಲ್ಪ ಏಲಕ್ಕಿ ಪೌಡರ್ ಹಾಕ್ಕೊತಾ ಇದ್ದೀನಿ ಫ್ಲೇವರ್ಗೋಸ್ಕರ. ಕುಂಕುಮ ಹೂವು ಇದ್ದರೆ ಹಾಕ್ಕೊಳ್ಳಿ, ನನ್ನ ಹತ್ರ ಇಲ್ಲ. ನಾನು ಒಂದು ಸ್ವಲ್ಪ ಕಲರ್ ಹಾಕ್ತಾ ಇದ್ದೀನಿ. ಜಾಸ್ತಿ ಹಾಕಿಲ್ಲ, ಒಂದು ಸ್ವಲ್ಪ ಹಾಕಿದ್ದೀನಿ ಅಷ್ಟೇ. ಈಗ ಇದು ಬಂದಿದೆ. ಈಗ ನಾನು ಇದನ್ನು ಇಳಿಸ್ಬಿಟ್ಟು ಎಣ್ಣೆ ಇಟ್ಕೊತೀನಿ. ಅದ್ರ ಮೇಲೆ ಒಂದು ಲಿಡ್ ಕ್ಲೋಸ್ ಮಾಡ್ತೀನಿ ನಾನು. ಲಿಡ್ ಕ್ಲೋಸ್ ಮಾಡಿ ಇದನ್ನು ಒಂದು ಸೈಡ್ಗೆ ನಾನು ಇಟ್ಕೊತೀನಿ. ಈಗ ಎಣ್ಣೆ ಇಟ್ಕೊಳ್ಳೋಣ. ಎಣ್ಣೆ ನಾನು ಸಣ್ಣ ಉರಿಲಿಟ್ಟು ನಾನು ಈಗ ಉಂಡೆ ಮಾಡ್ಕೊತೀನಿ. ಹಿಟ್ಟು ಸಾಫ್ಟ್ ಆಗಿದೆ. ಈಗ ಇದನ್ನು ನಾವು ಉಂಡೆ ಮಾಡ್ಕೊಳ್ಳೋಣ. ಹೀಗೆ ಸ್ವಲ್ಪ ತುಪ್ಪ ಸವರ್ಕೊಂಡು ಉಂಡೆ ಮಾಡ್ಕೊಳ್ಳೋಣ. ನೋಡಿ ಈ ಥರ ಉಂಡೆ ಮಾಡ್ಕೋಬೇಕು. ಎಲ್ಲ ಒಂದೊಂದೇ ಉಂಡೆ ಮಾಡ್ಕೊತಾ ಇದ್ದೀನಿ. ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳಿ. ನೋಡಿ ಒಣಗಕ್ಕೆ ಬಿಡಬೇಡಿ, ಆದಷ್ಟು ಬಟ್ಟೆನ ಕ್ಲೋಸ್ ಮಾಡ್ಕೊಳ್ಳಿ. ಎರಡು ಥರ ಮಾಡ್ಕೊಂಡಿದ್ದೀನಿ. ಈಗ ಎಣ್ಣೆ ಬಿಸಿಯಾಗಿದೆ, ಎಣ್ಣೆಗೆ ಬಿಡೋಣ ಬನ್ನಿ. ಆಯಿಲು ಹೀಟಾಗಿದೆ. ನಾನು ಎರಡು ಥರ ಶೇಪ್ ಮಾಡ್ಕೊಂಡಿದ್ದೀನಿ. ಒಂದು ರೌಂಡು, ಒಂದು ಈ ಥರ ಮಾಡ್ಕೊಂಡಿದ್ದೀನಿ. ಈಗ ಲೋ ಫ್ಲೇಮಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕು. ಜಾಸ್ತಿ ಹಾಕಬಾರ್ದು, ಕಡಿಮೆ ಹಾಕಿ, ಒಳಗಡೆ ಎಲ್ಲ ಬೇಯಬೇಕಲ್ವ, ಸೊ ಲೋ ಫ್ಲೇಮಲ್ಲೇ ಹಾಕಿ ಬೇಯಿಸ್ಕೋಬೇಕು. ಎಲ್ಲ ಅವಷ್ಟಕ್ಕವೇ ತೇಳ್ಕೊತಾ ಇದ್ದಾವೆ. ಅದು ಎರಡು ಸೈಡು ಚೆನ್ನಾಗಿ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು ಜಾಮೂನ್ನ. ಈಗ ಇನ್ನೊಂದು ಸತಿ ಈ ಕಡೆ ಟರ್ನ್ ಮಾಡ್ಕೊಳ್ಳೋಣ. ಲೋ ಫ್ಲೇಮಲ್ಲೇ ಇಟ್ಟು ನೀವು ಬೇಯಿಸ್ಕೊಳ್ಳಿ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮಲ್ಲಿ ಇಡಬೇಡಿ. ಬೇಗ ಕಲರ್ ಬಂದುಬಿಡುತ್ತೆ, ಒಳಗಡೆ ಬೇಯೋದಿಲ್ಲ. ಒಳಗಡೆ ಎಲ್ಲ ಹಾಗೆ ಹಸಿ ಹಿಟ್ಟೆ ಎಲ್ಲ ಹಂಗೆ ಇರುತ್ತೆ. ನೋಡಿ ಈ ಥರ ಮಾಡ್ಕೊಳ್ಳಿ. ಈಗ ನಾನು ಮಿಕ್ಕಿದ್ದು ಉಂಡೆ ಮಾಡ್ಕೊಂಡು ಬರ್ತೀನಿ. ನಾನು ಚಿಕ್ಕದಾಗಿ ಹಾಕಿದ್ದು ಎಷ್ಟೆಷ್ಟು ದಪ್ಪ ಬಂದಿದೆ ಜಾಮೂನು. ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕ ನಾವು ಫ್ರೈ ಮಾಡ್ಕೋಬೇಕು ಜಾಮೂನ್ನ. ನೋಡಿ ಎರಡು ಸೈಡು ಫುಲ್ಲು ಫ್ರೈ ಮಾಡ್ಕೊಬೇಕು. ಇದನ್ನು ಹಾಗೆ ಎತ್ತು ಸಿರಪ್ಗೆ ಹಾಕಬಾರ್ದು. ಪ್ಲೇಟಲ್ಲಿ ಒಂದು ಸ್ವಲ್ಪ ಆರಿದ ಮೇಲೆ ನಾವು ಸಿರಪ್ಗೆ ಹಾಕಬೇಕು. ಇನ್ನು ಸ್ವಲ್ಪ ಹಾಕಬೇಕಿದು. ಜಾಮೂನ್ನ ಸಿರಪ್ಗೆ ಹಾಕೋದು ವಿಡಿಯೋ ಸ್ಕಿಪ್ ಆಗಿದೆ ನೋಡಿ. ಇದು ನಾನು ತಣ್ಣಗಾಗಿರೋ ಜಾಮೂನ್ನ ಹಾಕ್ತಾ ಇದ್ದೀನಿ ಇದಕ್ಕೆ. ಇದೆಲ್ಲ ಆಲ್ರೆಡಿ ನೆಂದಿದೆ. ಇದನ್ನು ಎತ್ಕೋಬೇಕು. ಎತ್ಕೊಂಡು ನಾವು ಕೊಕೊನಟ್ ಪೌಡರ್ಲಿ ಡಿಪ್ ಮಾಡ್ಕೋಬೇಕು. ಜಾಮೂನ್ನೆಲ್ಲ ಒಂದು ಪ್ಲೇಟ್ಗೆ ತಗೋತಾ ಇದ್ದೀನಿ.
ಇದನ್ನು ನಾವು ಕೋಕೋನಟ್ ಪೌಡರಲ್ಲಿ ಡಿಪ್ ಮಾಡ್ಕೋಬೇಕು. ನೋಡಿ ಜಾಮೂನು ರೆಡಿಯಾಗಿದೆ. ಈ ಥರ ಜಾಮೂನ್ನ ಈ ಥರ ಕೊಬ್ಬರಿ ಪುಡಿಯಲ್ಲಿ ಹಾಕಿ ಈ ಥರ ಒರ್ಲಾಡಿಸ್ಕೋಬೇಕು. ಡ್ರೈ ಜಾಮೂನು ರೆಡಿ ಆಗೋಗುತ್ತೆ. ಪ್ಲೀಸ್ ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ಈ ಥರ ಎಲ್ಲನೂ ಕೊಬ್ಬರಿ ಪುಡಿಯಲ್ಲಿ ಹಾಕಿ ಜಾಮೂನೆಲ್ಲನೂ ಇಷ್ಟೇ, ಡ್ರೈ ಜಾಮೂನು ರೆಡಿ ಆಯಿತು. ಇದೇ ಥರ ಎಲ್ಲ ಜಾಮೂನನ್ನು ಕೊಬ್ಬರಿ ಪುಡಿಯಲ್ಲಿ ನಾವು ಡಿಪ್ ಮಾಡಿಕೊಂಡ್ರೆ ಡ್ರೈ ಜಾಮೂನ್ ರೆಡಿ ಆಗೋಗುತ್ತೆ. ಡ್ರೈ ಜಾಮೂನು ರೆಡಿಯಾಗಿದೆ. ಹೇಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಇಲ್ಲಿ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಮತ್ತು ಇನ್ನೊಂದು ರೆಸಿಪಿ ಡ್ರೈ ಜಾಮೂನು ರೆಡಿ ಆಗಿದೆ. ಇಲ್ಲಿ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಬೆಲ್ ಐಕನ್ನ ಪ್ರೆಸ್ ಮಾಡೋದು ಮಾತ್ರ ಮರಿಬೇಡಿ. ನಾನು ಯಾವುದೇ ವಿಡಿಯೋ ಹಾಕಿದ್ರೂ ಫಸ್ಟ್ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಇಲ್ಲಿ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ಬಾಯ್.